ಸರ್ ನೀವು ಮಹಾಭಾರತ ರಾಮಾಯಣ ಎಲ್ಲ ನೋಡಿ ಜಾಸ್ತಿ ತಿಳ್ಕೊಂಡ್ಬಿಟ್ಟಿದೀರಾ ಅನ್ಸುತ್ತೆ. ನಾವು ತಿಳ್ಕೊಳ್ಳೋದು ಯಾವ್ದು ಇಲ್ಲ ಇನ್ನು. ನನ್ ಮೇಲೆ ಆಣೆ ಇಟ್ಟು ಇನ್ನು ತಿಳ್ಕೊಳ್ಳೋದು ಬಹಳ ಇದೆ. ಯಾವ್ದು ಇಲ್ಲ, ಎಲ್ಲ ತಿಳ್ಕೊಂಡಾಗಿದೆ ಅಂತ. ಅಚ್ಚಾ. ಪಾಂಡುವಿನ ಇಬ್ಬರು ಹೆಂಡತಿಯರ ಹೆಸರೇ? ಕುಂತಿ ಮತ್ತು ಮಾಧುರಿ. ಕರೆಕ್ಟ್ ಆನ್ಸರ್. ಮಹಾಭಾರತ ರಾಮಾಯಣ ಎಲ್ಲ ನೋಡ್ತೀರಾ? ಗೊತ್ತಿಲ್ಲ. ರೀಸೆಂಟ್ ಆಗಿ ಒಂದ್ ಮೂವಿ ಬಂತು, ನಾನು ಆ ಮೂವಿ ಹೆಸರು ಹೇಳ್ತೀನಿ, ಕಲ್ಕಿ. ಆ ಮೂವಿಯಲ್ಲಿ ಒಂದು ಪಾರ್ಟ್ ದ್ರೋಣಾಚಾರ್ಯರ ಮಗನ ಹೆಸರು. ಆ ಮೂವಿಯಲ್ಲಿ ಅವ್ರ ಮಗ ಪಾರ್ಟ್ ಇದೆ. ನೋಡಿಲ್ಲ. ದ್ರೋಣಾಚಾರ್ಯರ ಮಗನ ಹೆಸರು ಒಂದ್ ಕ್ಲೂ ಕೊಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ಒಂದ್ ಸಿನಿಮಾ ಬಂದಿತ್ತು, ಅದ್ರಲ್ಲಿ ಆ ಪಾರ್ಟ್ ಇದೆ. ಅಮಿತಾಬ್ ಬಚ್ಚನ್ ಆಕ್ಟ್ ಮಾಡಿದಾರಲ್ಲ, ಅವ್ರ ಹೆಸರೇನದು? ಕನ್ನಡ ಬಿಟ್ಟು ಬೇರೆ ಮೂವಿ ಗೊತ್ತಾಗಲ್ಲ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಪಾಂಡುವಿನ ಇಬ್ಬರು ಹೆಂಡತಿಯರ ಹೆಸರೇನು? ಯಾರು? ಪಾಂಡು. ಯಾವ ಪಾಂಡು? ನಮ್ಮ PM ಯಾರು? ಪ್ರಿಯಮ್ಮ. ದ್ರೌಪದಿ ಮುರ್ಮು. ದ್ರೌಪದಿ ಮುರ್ಮು. ಓಕೆ. ಮಂಜಣ್ಣ. ನಾನ್ ನಿಮ್ಮನ್ನ ಹೆಂಗ್ ಗೊತ್ತಾ ಕಂಡಿಡ್ತಿದ್ದು? ನಿಮ್ ಹೇರ್ ನೋಡೆ. ಕೌರವರು ಹಾಗೆ ಪಾಂಡವರಿಗೆ ಬಿಲ್ವಿದ್ಯೆಯನ್ನ ಕಲಿಸಿದ ಗುರು ಯಾರು? ದ್ರೋಣಾಚಾರ್ಯ. ನಾನು ಹೈಸ್ಕೂಲ್ ಹೆಡ್ ಮಾಸ್ಟರ್. ಬಟ್ ಈ ರಾಮಾಯಣ ಮಹಾಭಾರತಗಳ ಬಗ್ಗೆ ನಮಗೆ ತಿಳ್ಕೊಳ್ಬೇಕು ಅಂತ ಅಷ್ಟು ಆಸಕ್ತಿ ಇಲ್ಲ. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ದಟ್ ಈಸ್ ವೇಸ್ಟ್ ಆಫ್ ಟೈಮ್ ಟು ಅಬ್ಸರ್ವ್ ದಟ್ ಬೋತ್ ಎಪಿಕ್ಸ್. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ವೇದ ಮಹರ್ಷಿ ಋಷಿಗಳು. ಹಾಯ್ ಸರ್, ನಮಸ್ತೆ. ತಮ್ಮ ಹೆಸರು? ಶಿವಾನಂದ ಮಲ್ಯ. ಸರ್, ಏನ್ ಮಾಡ್ಕೊಂಡಿದ್ರಿ? ನಾನು ರಿಟೈರ್ಡ್ ಲೈಫ್ ಮನೇಲಿ ಆರಾಮಾಗಿದ್ದೀನಿ. ಎಂಜಾಯ್ ಮಾಡ್ತಿದ್ದೀರಾ? ಹೌದೌದೌದು. ಓಕೆ ಸರ್. ಸರ್, ನಾನು ಒಂದು 3 ಪ್ರಶ್ನೆಗಳನ್ನ ಕೇಳಿ. ಎರಡು ಉತ್ತರ ಕೊಟ್ಟು ಒಂದು ಪೆನ್ ಗಿಫ್ಟ್ ಕೊಡ್ತೀನಿ. ಕೇಳಿ. ಪಾಂಡುವಿನ ಇಬ್ಬರು ಹೆಂಡತಿಯರ ಹೆಸರೇನು? ಕುಂತಿ ಮತ್ತು ಮಾಧುರಿ. ಓಕೆ. ಸೆಕೆಂಡ್ ಒನ್, ಪಾಂಡವರು ಹಾಗೆ ಕೌರವರಿಗೆ ಬಿಲ್ವಿದ್ಯೆಯನ್ನ ಕಲಿಸಿದ ಗುರು ಯಾರು? ದ್ರೋಣಾಚಾರ್ಯ. ಲಾಸ್ಟ್ ಪ್ರಶ್ನೆ, ದ್ರೋಣಾಚಾರ್ಯರ ಮಗನ ಹೆಸರೇನು? ಅಶ್ವತ್ಥಾಮ. ಸರ್, ನೀವು ಮಹಾಭಾರತ ರಾಮಾಯಣ ಎಲ್ಲ ನೋಡಿ ಜಾಸ್ತಿ ತಿಳ್ಕೊಂಡ್ಬಿಟ್ಟಿದೀರಾ ಅನ್ಸುತ್ತೆ. ನಾವು ತಿಳ್ಕೊಳ್ಳೋದು ಯಾವ್ದು ಇಲ್ಲ ಇನ್ನು. ನನ್ ಮೇಲೆ ಆಣೆ ಇಟ್ಟು ಇನ್ನು ತಿಳ್ಕೊಳ್ಳೋದು ಬಹಳ ಇದೆ. ಯಾವ್ದು ಇಲ್ಲ, ಎಲ್ಲ ತಿಳ್ಕೊಂಡಾಗಿದೆ ಅಂತ. ನಮ್ಮಲ್ಲಿ ICT ಚಾನಲ್ ಬರಲ್ಲ, ಆದ್ರೆ ಹೆಂಗ್ ನೋಡೋದು ನಾನೀಗ? ಯೂಟ್ಯೂಬ್ ಅಲ್ಲಿ ನೋಡಬಹುದು. ಹೌದಾ? ಓಕೆ, ಥ್ಯಾಂಕ್ ಯು ಸರ್. ಹಾಯ್ ಸರ್, ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ವಿಶ್ವನಾಥ್ ಅಂತ. ಸರ್, ಏನ್ ಮಾಡ್ಕೊಂಡಿದ್ದೀರಾ? ಆಟೋ ಓಡಿಸ್ತೀವಿ. ಓಕೆ ಸರ್. ಸರ್, ನಾನು 3 ಸಿಂಪಲ್ ಆಗಿರುವಂತಹ ಪ್ರಶ್ನೆಗಳನ್ನ ಕೇಳ್ತೀನಿ. ನೀವು ಅದರ 2 ಉತ್ತರ ಕೊಟ್ರೆ ಸಾಕು. ಈ ಪೆನ್ ನಾನು ನಿಮಗೆ ಕೊಡ್ತೀನಿ, ಓಕೆನಾ? ಮೊದಲನೇ ಪ್ರಶ್ನೆ, ಪಾಂಡುವಿನ ಇಬ್ಬರು ಹೆಂಡತಿಯರ ಹೆಸರೇನು? ಕುಂತಿ ಮತ್ತು ಮಾಧುರಿ. ಕರೆಕ್ಟ್ ಆನ್ಸರ್ ಸರ್. ಸೆಕೆಂಡ್ ಒನ್, ಪಾಂಡವರಿಗೆ ಹಾಗೆ ಕೌರವರಿಗೆ ಬಿಲ್ವಿದ್ಯೆಯನ್ನ ಹೇಳಿಕೊಟ್ಟಂತಹ ಗುರುವಿನ ಹೆಸರೇನು? ದ್ರೋಣಾಚಾರ್ಯ. ಲಾಸ್ಟ್ ಒನ್, ದ್ರೋಣಾಚಾರ್ಯರ ಮಗನ ಹೆಸರೇನು? ಸರ್, ರೀಸೆಂಟ್ ಆಗಿ ಒಂದು ಮೂವಿ ಬಂದಿತ್ತು, ಆ ಮೂವಿಯಲ್ಲಿ ಆ ಪಾರ್ಟ್ ಇದೆ. ದ್ರೋಣಾಚಾರ್ಯರ ಮಗ ಇವರು ಅಶ್ವತ್ಥಮ್ಮ. ಕರೆಕ್ಟ್. ಥ್ಯಾಂಕ್ ಯು ಸರ್. ಹಾಯ್, ತಮ್ಮ ಹೆಸರು? ಸುಷ್ಮಿತಾ. ಸುಷ್ಮಿತ್ ಅವರೇ, ಏನ್ ಮಾಡ್ಕೊಂಡಿದ್ದೀರಾ? ಫಸ್ಟ್ PUC ಓದ್ತಿದ್ರಿ. ಯಾವ ಕಾಲೇಜು? STJ. ಹೆಂಗ್ ನಡೀತಿದೆ ಕ್ಲಾಸಸ್ ಎಲ್ಲ? ಚೆನ್ನಾಗಿದ್ಯಾ? ಓಕೆ. ನಾನು 3 ಸಿಂಪಲ್ ಆಗಿರುವಂತಹ ಪ್ರಶ್ನೆಗಳನ್ನ ಕೇಳ್ತೀನಿ ನಿಮಗೆ. ನೀವೇನಾದ್ರು ಸರಿಯಾದ ಉತ್ತರ 2 ಕೊಟ್ರೆ ನಾನು ಈ ಪೆನ್ ಅನ್ನ ನಿಮಗೆ ಕೊಡ್ತೀನಿ. ಓಕೆನಾ? ಪಾಂಡುವಿನ ಇಬ್ಬರು ಹೆಂಡತಿಯರ ಹೆಸರೇನು? ಮಹಾಭಾರತ ರಾಮಾಯಣ ಎಲ್ಲ ನೋಡ್ತೀರಾ? ಗೊತ್ತಿಲ್ಲ. ಓಕೆ. ಸೆಕೆಂಡ್ ಒನ್, ಕೌರವರು ಹಾಗೆ ಪಾಂಡವರು ಗೊತ್ತಾ ನಿಮಗೆ? ಅಟ್ಲೀಸ್ಟ್ ಗೊತ್ತಾ ನಿಮಗೆ? ಅವರ ಈಗ ಕೌರವರೆಷ್ಟು ಜನ, ಪಾಂಡವರೆಷ್ಟು ಜನ ಅದಾದ್ರೂ ಗೊತ್ತಾ ನಿಮಗೆ? ಮರ್ತೋಗಿದೆ. ಓಕೆ. ಕೌರವರು ಹಾಗೆ ಪಾಂಡವರಿಗೆ ಬಿಲ್ವಿದ್ಯೆಯನ್ನ ಕಲಿಸಿದ ಗುರು ಯಾರು ಅಂತ ಗೊತ್ತಾ? ಈ ಸ್ಕೂಲಲ್ಲೆಲ್ಲ ಇತ್ತು ನಮಗೆ ಪಾಠದಲ್ಲಿ. ನೆನ್ ಮಾಡ್ಕೊಳ್ಳಿ ನೋಡೋಣ. ಅವ್ರ ನೇಮ್ ಮರ್ತೋಗಿದೆ. ದ್ರೋಣಾಚಾರ್ಯರು. ಓಕೆ. ಅವರ ಮಗನ ಹೆಸರು ಗೊತ್ತಾ? ರೀಸೆಂಟ್ ಆಗಿ ಒಂದು ಮೂವಿ ಬಂತು, ನಾನು ಆ ಮೂವಿ ಹೆಸರು ಹೇಳ್ತೀನಿ, ಕಲ್ಕಿ. ಆ ಮೂವಿಯಲ್ಲಿ ಒಂದು ಪಾರ್ಟ್ ದ್ರೋಣಾಚಾರ್ಯರ ಮಗನ ಹೆಸರು. ಆ ಮೂವಿಯಲ್ಲಿ ಅವ್ರ ಮಗ ಪಾರ್ಟ್ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹಾಯ್, ನಮಸ್ತೆ. ತಮ್ಮ ಹೆಸರು? ಪವಿತ್ರ ಅಂತ. ಪವಿತ್ರ. ನನ್ನ ಹೆಸರು ಕೂಡ ಪವಿತ್ರ. ನಿಮ್ಮ ಹೆಸರು? ಭವ್ಯ. ಕಾವ್ಯ. ಎಲ್ರಿಗೂ ಹಾಯ್. ನಾನು ಸಿಂಪಲ್ ಆಗಿರುವಂತಹ 3 ಪ್ರಶ್ನೆಗಳನ್ನ ಕೇಳ್ತೀನಿ. 2 ಉತ್ತರ ಕೊಟ್ರೆ ಈ ಒಂದು ಪೆನ್ ನಾನು ನಿಮಗೆ ಗಿಫ್ಟ್ ಆಗಿ ಕೊಡ್ತೀನಿ, ಓಕೆನಾ? ಮೊದಲನೇ ಪ್ರಶ್ನೆ, ಕೌರವರು ಪಾಂಡವರು
ಗೊತ್ತುಂಟಾ ನಿಮಗೆ? ಓಕೆ. ಕೌರವರು ಹಾಗೆ ಪಾಂಡವರಿಗೆ ಬಿಲ್ವಿದ್ಯೆಯನ್ನ ಕಲಿಸಿದ ಗುರು ಯಾರು? ದ್ರೋಣಾಚಾರ್ಯ. ಗೊತ್ತಿತ್ತಾ ನಿಮಗೆ? ಓಕೆ. ದ್ರೋಣಾಚಾರ್ಯರ ಮಗನ ಹೆಸರೇನು? ಒಂದ್ ಕ್ಲೂ ಕೊಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ಒಂದ್ ಸಿನಿಮಾ ಬಂದಿತ್ತು, ಅದ್ರಲ್ಲಿ ಆ ಪಾಠ ಇದೆ. ಅಲ್ಲ ಅಲ್ಲ ದ್ರೋಣಾಚಾರ್ಯ ಮಗನ ಹೆಸರು ಬೇರೆ ಏನಾದ್ರು. ಮೂವಿ ಹೆಸರು ಹೇಳ ಯಾವ್ದು ಅಂತ ಹೇಳ. ಅರ್ಜೆಂಟ್ ಮೂವೀಸ್ ಅದ್ರ ಕ್ವಶನ್ಸ್ ಆದ್ರೆ ಕಲ್ಕಿ ಮೂವಿಲಿ ಅವರು ಅದೇ ಅಮಿತಾಬ್ ಬಚ್ಚನ್ ಆಕ್ಟ್ ಮಾಡಿದಾರಲ್ಲ, ಅವ್ರ ಹೆಸರೇನದು? ಕನ್ನಡ ಬಿಟ್ಟು ಬೇರೆ ಮೂವಿ ಗೊತ್ತಾಗಲ್ಲ. ಹೇಳಿ ನೀವು ಅರ್ಧ. ಅದೇ ಆಯಿಂದಾನೆ ಬರುತ್ತೆ. ಅದು ನನಗೆ ಪೂರ್ತಿ ಅಲ್ಲ ವರ್ಷವರ್ಧನ್ ಅಲ್ಲ ಅಮಿತಾಬ್ ಬಚ್ಚನ್ ಆಕ್ಟ್ ಮಾಡಿದ್ದಾರೆ. ಅಶ್ವತ್ಥಾಮ. ರೈಟ್, ಅಶ್ವತ್ಥಾಮ. ನಾನು ಹೇಳ್ತಾ ಇದೀನಿ, ಅದ್ ನನಗೆ ಫುಲ್ ಬರ್ಲಿಲ್ಲ. ಮೂವಿ ನೋಡಿದೀನಿ. ಪಾಂಡುವಿನ ಇಬ್ಬರು ಹೆಂಡತಿಯರ ಹೆಸರೇನು? ಯಾರು? ಪಾಂಡು. ಯಾವ ಪಾಂಡು? ಪಂಚ ಪಾಂಡವರಿದಾರಲ್ಲ, ಅವರ ತಂದೆ ಪಾಂಡು ಅಂತ ಅವ್ರು. ಅದು ಗೊತ್ತಿಲ್ಲ. ಅವರ ಕುಂತಿ ಒಬ್ರೆ ಗೊತ್ತಿಲ್ಲ. ಕುಂತಿ ಕರೆಕ್ಟ್. ಇನ್ನೊಬ್ರಿದ್ದಾರೆ, ಇನ್ನೊಬ್ರು ಗೊತ್ತಿಲ್ಲ. ಹೆಂಗ್ ಗೊತ್ತಾ? ಈಗ ಪಂಚ ಪಾಂಡವರು 5 ಜನ, ಗೊತ್ತಾಯ್ತು. 3 ಜನ ಕುಂತಿಗೆ, ಇನ್ನ 2 ಮಕ್ಳು ನಕುಲ ಸಹದೇವ ಇನ್ನೊಬ್ರಿಗೆ. ಕರೆಕ್ಟಾ? ಕುಂತಿ ಕರೆಕ್ಟ್, ನಕುಲ ಸಹದೇವನ್ ತಾಯಿ. ಅಲ್ಲ ರೀ, ನೀವು ಇದಕ್ ಹೋದ್ರಲ್ರಿ ಮಾಡ್ಬಿಟ್ಟ. ಇಲ್ಲ, ಗೊತ್ತಾಗ್ಲಿಲ್ಲ. ಮಾದ್ರಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಒಂದ್ ಕ್ವಶನ್ ಈಗಲ್ವಾ ಆನ್ಸರ್ ಮಾಡಿದ್ದು, ಇರ್ಲಿ ಪರವಾಗಿಲ್ಲ. ಥ್ಯಾಂಕ್ ಯು ಸೋ ಮಚ್. ಕ್ವಶನ್ ಕೇಳ್ಬೇಕು. ಆಯ್ತು, ಬನ್ನಿ ಕ್ವಶನ್ ಕೇಳೋಣ. ಬನ್ನಿ ಕ್ವಶನ್ಸ್. ನಾನು ಒಂದ್ ಎಷ್ಟಾಗುತ್ತೆ ಅಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ. ಸುಳ್ಳು ಹೇಳ್ಬೇಕು, ಬರೀ ಸುಳ್ಳು ಹೇಳ್ಬೇಕು. ಓಕೆ, ನಿಜ ಹೇಳಂಗಿಲ್ಲ. ಈಗಿಂದ ಶುರುನಾ? ಈಗಿಂದ ಸ್ಟಾರ್ಟಾ? ನಿಮ್ಮ ಹೆಸರೇನು? ಆಶಾ. ಅವ್ರ ಹೆಸರು ಆಶಾ. ನಿಮ್ಮ ಹೆಸರು? ನನ್ನ ಹೆಸರು ದೇವಿಕಾ. ನಿಮ್ಮ ಹೆಸರು? ಭವ್ಯ. ಓಕೆ. ನಮ್ಮ PM ಯಾರು? ಪ್ರಿಯಮ್ಮ. ದ್ರೌಪದಿ ಮುರ್ಮು. ಓಕೆ. ಮಂಜಣ್ಣ. ಯಾವ ಮಂಜಣ್ಣ? ಅದೇ ರೀಲ್ಸ್ ಅಲ್ಲಿ ಮಾಡ್ತಾರಲ್ಲ, ಮಂಜಣ್ಣ. ಓಕೆ, ನಿಮ್ದು ಆನ್ಸರ್? ನಾನೇ. ಓಕೆ, ನಿಮಗೆ ಎಷ್ಟು ಕಾಲಿದಾವೆ? 4. ನಿಮಗೆ? 5. ನಿಮಗೆ? 3. ನಿಮಗೆ ಎಷ್ಟು ಕಣ್ಣಿದಾವೆ? 6. 4. ಆಕ್ಚುಲಿ 4. 4 ಇದೆ ನನಗೆ ಆಲ್ರೆಡಿ, ಅದಕ್ಕೆ 6 ಹೇಳಿದ್ದೀನಿ ನಾನು. 4. 3. ಶಿವ ಅಲ್ಲ? ನೀವು ಶಿವ ಈಗ. ಓಕೆ, ನಾನ್ ನಿಮ್ಮನ್ನ ಹೆಂಗ್ ಗೊತ್ತಾ ಕಂಡಿಡ್ತಿದ್ದು? ನಿಮ್ ಹೇರ್ ನೋಡೆ. ಯಾಕಂದ್ರೆ ನಿಮ್ ವಿಡಿಯೋಸ್ ಅಲ್ಲೆಲ್ಲ ನಿಮ್ ಹೇರ ಕಾಣಿಸ್ತಾ ಇದೆ. ನೀವು ನನ್ನ ನೋಡಲ್ಲ. ನೋಡಿದೀನಿ, ಬಟ್ ಏನ್ ಇಷ್ಟು ಉದ್ದ ಇದೆಯಲ್ಲ, ಇಷ್ಟು ಸಿಲ್ಕಿ ಆಗಿರೋ ನೋಡಿ ಹೇರ್ ಎಲ್ಲೋ ನೋಡಿದೀನಲ್ವಾ ಅನ್ಕೊಂಡ್ ಗೆಸ್ ಮಾಡಿದೆ, ಮುಖ ನೋಡಿದೆ. ಥ್ಯಾಂಕ್ ಯು. ನಿನ್ನೇನ್ ಕೇಳ್ಬೋದು? ನೀವೇ ನನಗೆ ಏನಾದ್ರು ಕೇಳಿ ಪ್ರಶ್ನೆನ. ಸುಳ್ಳು ಹೇಳೋ ಅಂತದ್ದು, ಸತ್ಯ ಹೇಳೋದೆಲ್ಲ ಕೇಳಿಬಿಡಿ, ಸತ್ಯ ಹೇಳಕ್ ಗೊತ್ತಾಗಲ್ಲ. ನಿಮ್ ಮದ್ವೆ ವಿಷಯ ಯಾಕೆ ಎಲ್ಲ ಇದ್ರಲ್ಲಿ ರಿವೀಲ್ ಮಾಡಿರ್ಲಿಲ್ಲ ಬೇಗ, ಮದ್ವೆ ಆಗೋ ಟೈಮಲ್ಲಿ? ಅಯ್ಯೋ ದೇವ್ರೆ, ಕಾಮಿಡಿ ಆಗಿ ಹೇಳ್ಬೇಕು, ಸುಳ್ಳು ಹೇಳ್ಬೇಕಲ್ವಾ? ಸುಳ್ಳು ಎಂತ ಹೇಳೋದು? ಸುಳ್ಳು. ಇಲ್ಲ, ನಾನು ಸತ್ಯ ತಗೊಳ್ಳೋದ. ನಾನು ನಿಮಗೆ ಸುಳ್ಳು ಅಲ್ವಾ ಕೇಳಿದ್ದು? ಕೆಲ್ಸ ಬಿಸಿ ಇದೆ. ಥ್ಯಾಂಕ್ ಯು. ಮತ್ತೇನಾದ್ರು ಇದೆಯಾ? ಥ್ಯಾಂಕ್ ಯು. ಯಾವಾಗಾದ್ರೂ ಸ್ಟ್ರೀಟ್ ಫೋಟೋಗ್ರಾಫ್ ಮಾಡ್ಬಿಡಿ. ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಸರ್, ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ಧರ್ಮೇಶ್. ಅಣ್ಣಯ್ಯ ಅಂತ. ಅಣ್ಣಯ್ಯ. ವಸಂತ್ ಕುಮಾರ್. ಸರ್, ನಾನು 3 ಪ್ರಶ್ನೆಗಳನ್ನ ಕೇಳ್ತೀನಿ, ಸಿಂಪಲ್ ಆಗಿರುತ್ತೆ. ನೀವೆರಡಕ್ಕೆ ಆನ್ಸರ್ ಮಾಡಿದ್ರೆ ಈ ಪೆನ್ ನಾನು ಕೊಡ್ತೀನಿ, ಓಕೆನಾ? ಕೌರವರು ಹಾಗೆ ಪಾಂಡವರಿಗೆ ಬಿಲ್ವಿದ್ಯೆಯನ್ನ ಕಲಿಸಿದ ಗುರು ಯಾರು? ದ್ರೋಣಾಚಾರ್ಯ. ಕರೆಕ್ಟ್ ಆನ್ಸರ್. ಎಸ್. ಓಕೆ, ಸೆಕೆಂಡ್ ಒನ್. ದ್ರೋಣಾಚಾರ್ಯರ ಮಗನ ಹೆಸರೇನು? ನಾನು ಒಂದು ಕ್ಲೂ ಕೊಡ್ತೀನಿ. ನೀವು ಸಿನಿಮಾಗಳನ್ನೆಲ್ಲ ನೋಡ್ತೀರಾ ಜಾಸ್ತಿ? ಇತ್ತೀಚಿನ ದಿನಗಳಲ್ಲಿ ಕಲ್ಕಿ ಅಂತ ಒಂದು ಮೂವಿ ಬಂತು, ನೋಡಿದೀರಾ? ಓಕೆ, ಹಂಗಾರೆ ಆ ಪ್ರಶ್ನೆನೇ ಕ್ಯಾನ್ಸಲ್. ಓಕೆ. ಪಾಂಡವಿನ ಇಬ್ಬರು ಹೆಂಡತಿಯರ ಹೆಸರೇನು? ಪಾಂಡು ಮಹಾರಾಜ. ಕೈಕೆ. ಇದು ಕೌಸಲ್ಯ. ಪಾಂಡವರ ಕೌರವರು ಅಲ್ಲ, ಪಾಂಡು.
ಪಾಂಡು ಪಾಂಡು ಇವರು ಮಹಾಭಾರತ ಹೌದಾ? ಕುಂತಿ ಕರೆಕ್ಟ್ ಆನ್ಸರ್. ಇನ್ನೊಂದು ಇನ್ನೊಬ್ರು ಈಗ ಪಂಚಪಾಂಡವರು 5 ಜನ ಕರೆಕ್ಟಾ? 5 ಜನ. ಅದ್ರಲ್ಲಿ 3 ಜನ ಒಂದ್ ತಾಯಿ ಮಕ್ಕಳು, ಇನ್ನಿಬ್ರು ಒಂದ್ ತಾಯಿ ಮಕ್ಕಳು ಕರೆಕ್ಟಾ? ಈಗ ಒಂದ್ ತಾಯಿ ಹೇಳಿದಿರಾ ನೀವು, 3 ಜನ ತಾಯಿ ಯಾರು ಅಂತ ಹೇಳಿದಿರಾ, 3 ಜನ ಮಕ್ಕಳು ತಾಯಿ. ಈಗ ನಕುಲ ಸಹದೇವನ್ ತಾಯಿ ಯಾರು ಅಂತ ಹೇಳ್ಬೇಕು ನೀವು. ಯಾರಿರ್ಬೋದು? ಕುಂತಿ ಮತ್ತೆ ನಾನು ಹೇಳ ಕೈಗೆ ಬರೋದು ಇದ್ರಲ್ಲಿ ಇಲ್ಲ, ಕೈಗೆ ಅಲ್ಲ, ಕುಂತಿ ಕರೆಕ್ಟ್. ಇನ್ನೊಂದು ಅಣ್ಣಯ್ಯ ಸರ್ ಹೇಳಿ. ನಮಗೆ ಅದು ಗೊತ್ತಿಲ್ಲ. ನಾನೇ ಕುಂತಿ ಮತ್ತೆ ಮಾದ್ರಿ. ಗೊತ್ತಾಯ್ತಾ ಅಂಕಲ್? ನೆಕ್ಸ್ಟ್ ಟೈಮ್ ಇದೇ ಪ್ರಶ್ನೆ ಕೇಳಿದ್ರೆ ಕರೆಕ್ಟ್ ಉತ್ತರ ಹೇಳ್ತೀರಾ? ಆಯ್ತಾಯ್ತು ಹೇಳ್ತೀನಿ. ಏನ್ ಮಾಡ್ಕೊಂಡಿದ್ದೀರಾ? ನಾನು ಹೈಸ್ಕೂಲ್ ಹೆಡ್ ಮಾಸ್ಟರ್. ಬಟ್ ಈ ರಾಮಾಯಣ ಮಹಾಭಾರತಗಳ ಬಗ್ಗೆ ನಮಗೆ ತಿಳ್ಕೊಳ್ಬೇಕು ಅಂತ ಅಷ್ಟು ಆಸಕ್ತಿ ಇಲ್ಲ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಯಾಕೆಂತಂದ್ರೆ ರಾಮಾಯಣ ಮಹಾಭಾರತಗಳು ಒಂದು ಆಸ್ತಿಗಾಗಿ, ಒಂದು ಹೆಣ್ಣಿಗಾಗಿ ನಡೆದಂತ ಹೋರಾಟ. ದಟ್ ಈಸ್ ವೇಸ್ಟ್ ಆಫ್ ಟೈಮ್ ಟು ಅಬ್ಸರ್ವ್ ದಟ್ ಬೋತ್ ಎಪಿಕ್ಸ್. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ, ಒಂದೊಂದು ಮುತ್ತು ಕಡೆ ಅಂತೇಳಿ ಮಹಾಜ್ಞಾನಿ ಕುವೆಂಪು ಸಾಹೇಬ್ರು ಹೇಳಿರೋದ್ರಿಂದ ನಾವು ಅದ್ರ ಬಗ್ಗೆ ಹೆಚ್ಚು ಕಾಳಜಿ ಇಲ್ಲ ನಮಗೆ. ಸರ್ ತಾವೇನ್ ಮಾಡ್ಕೊಂಡಿದ್ದೀರಾ? ಬಿಸ್ನೆಸ್ ಮಾಡ್ತೀವಿ ಸರ್. ನೀವು? ನಾವು ವೆಲ್ಡಿಂಗ್ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು ಸರ್. 3 ಜನ ಫ್ರೆಂಡ್ಸ್ ನೀವು? ಎಷ್ಟು ವರ್ಷದಿಂದ ಫ್ರೆಂಡ್ಸ್? ಒಂದು 25-30 ವರ್ಷದಿಂದ ಫ್ರೆಂಡ್ಸ್. ಥ್ಯಾಂಕ್ ಯು ಸರ್. ಅಂಕಲ್ ನಾನು 3 ಪ್ರಶ್ನೆ ಕೇಳ್ತೀನಿ, 2 ಉತ್ತರ ಕೊಟ್ರೆ ಸಾಕು. ತಮ್ಮ ಹೆಸರು? ಸೋಮು, CS ಸೋಮು. ಸೋಮು ಸರ್. ತಾವು? ಉಮೇಶ್ ಸರ್. ತಾವು? ಕೊಟ್ರೇಶ್. ನಾನು ಹೆಸರು ಕೇಳಿದ್ದೀರಿ. ಕೊಟ್ರೇಶ್ವರ, ಬಳ್ಳಾರಿ ಡಿಸ್ಟ್ರಿಕ್ಟ್. ಓಕೆ ಸರ್, ನಾನು 3 ಪ್ರಶ್ನೆ ಕೇಳ್ತೀನಿ. 3 ಜನರಲ್ಲಿ ಯಾರು ಬೇಕಾದ್ರೂ ಉತ್ತರ ಕೊಡ್ಬೋದು, ಓಕೆನಾ? ಕೌರವರು ಪಾಂಡವರು ಗೊತ್ತಾ? ಗೊತ್ತು. ಅವರಿಬ್ಬರಿಗೂ ಬಿಲ್ವಿದ್ಯೆಯನ್ನ ಕಲಿಸಿದ ಗುರು ಯಾರು? ಹೇಳು ಉಮೇಶ್, ಯಾರು ಹೇಳ್ತೀಯ? ಗುರು ಮಹರ್ಷಿ ಇವರು ವೇದ ಮಹರ್ಷಿ ಋಷಿಗಳು. ವೇದ ಮಹರ್ಷಿ ಋಷಿಗಳು ಅಲ್ಲ, ತಪ್ಪು. ಇವರ ರವಣ ಮಹರ್ಷಿ. ಋಷಿ ಯಾರು? ಋಷಿ ಕೌರವರು ಹಾಗೆ ಪಾಂಡವರಿಗೆ ಬಿಲ್ವಿದ್ಯೆಯನ್ನ ಕಲಿಸಿದ ಗುರು ಯಾರು? ಕೃಷ್ಣನ? ಇಲ್ಲ, ಕೃಷ್ಣ ಅಲ್ಲ. ನಾನೇ ಹೇಳಮ್ಮ. ದ್ರೋಣಾಚಾರ್ಯರು. ವೆರಿ ಗುಡ್. ಓಕೆ, ದ್ರೋಣಾಚಾರ್ಯರ ಮಗನ ಹೆಸರೇನು? ಮಳೆ ಬರ್ತಿದೆ, ಬೇಗ ಹೇಳಿ ಅಂಕಲ್. ದ್ರೋಣಾಚಾರ್ಯರ ಮಗನ ಹೆಸರು ಅಟ್ಲೀಸ್ಟ್ ಒಂದು ಕ್ಲೂ ಕೊಡ್ಲ ನಾನು. ಇತ್ತೀಚೆಗೆ ಸಿನಿಮಾ ಬಂತು, ಅದ್ರಲ್ಲಿ ಪಾರ್ಟ್ ಇತ್ತು. ಕಲ್ಕಿ ಮೂವಿ ಪಾರ್ಟ್ ಇತ್ತು. ವಾಲ್ಮೀಕಿ ಅಲ್ಲ. ಅರ್ಜುನ್ ಅಲ್ಲಲ್ಲ. ನಾನೇ ಅಶ್ವತ್ಥಾಮ. ಲಾಸ್ಟ್ ಪ್ರಶ್ನೆ, ಓಕೆನಾ? ಲಾಸ್ಟ್ ಅಂಕಲ್, ಲಾಸ್ಟ್ ಪ್ರಶ್ನೆ, ನೀವು ಉತ್ತರ ಕೊಡ್ಬೇಕು. ಓಕೆ. ಪಾಂಡುವಿನ 2 ಹೆಂಡತಿಯರ ಹೆಸರೇನು? ಪಾಂಡುರಾಜನ. ಆಮೇಲೆ ಕುಂತಿ, ಇನ್ನೊಂದು ದ್ರೌಪದಿನ. ಈಗ ಪಾಂಡವರು 5 ಜನ ಕರೆಕ್ಟಾ? 5 ಜನದಲ್ಲಿ 3 ಜನ ಮಕ್ಕಳಿಗೆ ಒಬ್ರು ತಾಯಿ, 2 ಮಕ್ಕಳಿಗೆ ಒಬ್ರು ತಾಯಿ ಕರೆಕ್ಟಾ? ನಕುಲ ಸಹದೇವನ್ ತಾಯಿ ಯಾರು? ಕುಂತಿ ಆಯ್ತು. ಕುಂತಿ ಕರೆಕ್ಟ್. ಕುಂತಿ ಒಂದು ಇದ್ದಾರೆ. ನಾನು ಬೇಡವಾ? ನಾನು ಹೇಳೋದು ಹೇಳಿ. ಸಾರ್ಥಿ ಇರ್ಬೇಕು. ಮಾದ್ರಿ. ಸಾರ್ಥಿ. ಮಾದ್ರಿ. ಮಾದರಿ. ಮತ್ತೆ ಮಾದ್ರಿ. ಸಾರ್ಥಿ ಅಲ್ಲ. ತುಂಬಾ ಥ್ಯಾಂಕ್ಸ್ ಅಂಕಲ್. ಬಾಯ್. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.